ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ಬ್ಲಾಗ್ಸು. ಇವತ್ತು ನಾವು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಬೇಗ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಗೆಯೇ ದಾರಿ ಮಧ್ಯೆ ಬಾಳೆಹಣ್ಣು ತೊಗೊಂಡು ಹೋಗೋಣ ಅಂತ ಪೂಜೆಗೆ ಮತ್ತೆ ಬಾಳೆಹಣ್ಣು ತರಕ್ಕೆ ಹೇಳಿದ್ರು. ಸೊ ಹಾಗಾಗಿ ಬಾಳೆಹಣ್ಣು ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಅಲ್ಲಿ ರೀಚ್ ಆಗಿ ನೋಡಿ, ಅದು ಆಲ್ರೆಡಿ ಮನೆ ಕಟ್ಟಾಗಿತ್ತು, ಬಟ್ ಅದನ್ನ ಆಲ್ಟ್ರೇಷನ್ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಹೋಮ ಎಲ್ಲ ಮಾಡಿಸಿದ್ರು. ಕಿಚನ್ನಿಗೆ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಈ ರೀತಿ. ಈಗ ಎಲ್ಲ ಇದು ಟ್ರೆಂಡಿಂಗ್ ಅಲ್ವಾ, ಕಿಚನ್ನಿಗೆ ಈ ರೀತಿ ಮಾಡಿಸೋದು. ಸೊ ಆ ರೀತಿಯೇ ಎಲ್ಲ ಡೆಕೋರೇಷನ್ನ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ನೋಡಿ ಈ ರೀತಿ ಎಲ್ಲ ಅಷ್ಟಲಕ್ಷ್ಮಿಯರು, ಹಾಗೆಯೇ ಒಳಕಲ್ಲು, ಆಮೇಲೆ ಅಡುಗೆ ಮಾಡೋದು, ಮಜ್ಜಿಗೆ ಕಡಿಯೋದು ಎಲ್ಲನೂ ಇತ್ತು. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆದು. ಹಾಗೆ ಇದು ದೇವರು ನವಧಾನ್ಯಗಳು ಇಟ್ಟಿರೋದು. ಹಾಗೆ ಇಲ್ಲಿ ಅಷ್ಟಲಕ್ಷ್ಮಿಯನ್ನು ಕೂರಿಸಿದ್ರು. ಇದಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಡೆಕೋರೇಷನು. ಈಗಂತೂ ಎಲ್ಲ ಕಡೆ ಪೂಜೆ ಅಂತಂದರೆ ಇದೇ ರೀತಿ ಎಲ್ಲ ಕಡೆ ಅಷ್ಟಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಮತ್ತು ನವಗ್ರಹ ಪೂಜೆ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಟಿದ್ರು. ಫಸ್ಟು ನಾವು ತಿಂಡಿ ತಿಂದ್ಕೊಂಡು ಆಮೇಲೆ ಪೂಜೆ ಕುಳಿತುಕೊಳ್ಳೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಕೇಸರಿಭಾತ ಮಾಡಿಸಿದ್ರು ಬೆಳಗ್ಗೆ ಟಿಫನ್ಗೆ. ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪನೇ ಉಪ್ಪಿಟ್ಟು ಮತ್ತು ಕೇಸರಿಭಾತ ತಿಂದ್ಕೊಂಡೆ. ನನ್ನ ಮಗಳು ಅಲ್ಲಿ ಫಂಕ್ಷನ್ಗೆ ಹೋಗ್ಬಿಟ್ಟು ಮೆಹಂದಿನ ಹಾಕಿಸ್ಕೊತಿದ್ದಾಳೆ. ಅವಳು ಹಂಗೇನೆ ಡೈರೆಕ್ಟಾಗಿ ಮನೆಯಲ್ಲಿ ರಜೆ ಇರೋದ್ರಿಂದ ಅವಳು ಅತ್ತೆ ಮನೆಯಲ್ಲೇ ಇದ್ದಾಳೆ. ನಾವು 3 ಜನ ಮಾತ್ರ ಹಾಸನಿಂದ ಹೋಗಿದ್ವಿ ಊರಿಗೆ. ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಕಡೆ ಎಲ್ಲ ದೇವ್ರ ಏನು ಕತೆಗಳನ್ನ ಅವರೇ ಓದ್ತಾರೆ. ಬಟ್ ನಾನು ಕತೆ ಕೇಳೋಣ ಅಂತ ಕುತ್ಕೊಂಡಿದ್ದು. ಅವರು ಯಾರು ನೀವೇ ಓದಿ ಕತೆನ ಅಂತ ಹೇಳಿದ್ರು. ಸೊ ಅಲ್ಲಿರೋರು ಯಾರು ಒಪ್ಪಲಿಲ್ಲ. ಹಂಗಾಗಿ ನಾನೇ ಕತೆ ಓದಿದೆ. ನನಗಂತೂ ತುಂಬ ಖುಷಿ ಆಗೋಯ್ತು. 5 ಅಧ್ಯಾಯನೂ ಓದಿದೆ. ಅದಕ್ಕಿಂತ ಖುಷಿ ಅಂದರೆ ಆ ರೀತಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಓದಬೇಕು ಅಂದ್ರೂ ಒಂದು ಏನಂತಾರೆ ಅವಕಾಶ, ಆಮೇಲೆ ಪುಣ್ಯ, ಈ ರೀತಿ ಎಲ್ಲ ಒಂದು ಚಾನ್ಸ್ ಸಿಗೋದು ತುಂಬಾ ಕಮ್ಮಿ. ಇದು ಗಣಪತಿ ಹೋಮನ ಮಾಡಿದರು. ಆಮೇಲೆ ರಾತ್ರಿನೇ ಎಲ್ಲ ಮಾಡಿದ್ದಾರೆ, ಮತ್ತೆ ಬೆಳಗ್ಗೆ ಕೂಡ ಇದನ್ನು ಮಾಡಿದರು. ಚೆನ್ನಾಗಿತ್ತು. ಹಾಗೆಯೇ ಅದು ಇಲ್ಲಿ ಪೂಜೆನ ರೆಡಿ ಮಾಡ್ತಾ ಇದ್ದಾರೆ. ನನಗೆ ತುಂಬ ದಿನ ಆಗಿತ್ತು ನಾನು ಪೂಜೆ ಎಲ್ಲ ಕೇಳಿ, ಅಂದರೆ ಪೂಜೆ ಹೋಗ್ತಾ ಇದ್ದೆ, ಬಟ್ ಕತೆ ಕೇಳಿ ತುಂಬ ದಿನಗಳಾಗಿತ್ತು. ಸೊ ಹಂಗಾಗಿ ಕತೆ ಕೇಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ ನಾನು ಕತೆ ಕೇಳೋಕ್ಕೆ. ಈ ಹುಡುಗ ಎಷ್ಟು ಚೆನ್ನಾಗಿ ಶಂಖ ಊದಿದ ಅಂದರೆ ಅಷ್ಟು ಚೆನ್ನಾಗಿ ಶಂಖ ಊದಿದ. ಅವರು ಪೂಜೆ ಮಾಡುವಾಗ ಶಂಖನ ಊದಿ ಅಂತ ಅಂತಿದ್ರು. ಆ ಹುಡುಗ ಓದ್ತಾ ಇದ್ದ. ಅದೊಂಥರ ಕಲೆ ಅಂತ ಹೇಳ್ಬೋದು, ಎಲ್ರಿಗೂ ಬರಲ್ಲ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಬರುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಅಷ್ಟಲಕ್ಷ್ಮಿಯರನ್ನು ಕೂರಿಸಿದ್ರು. ಅಷ್ಟಲಕ್ಷ್ಮಿಯರು ಮತ್ತು ಮೇಲ್ಗಡೆ ಶಿವ ಪಾರ್ವತಿ ಆ ಕಡೆ ಮಧ್ಯದಲ್ಲಿ ಗಣಪತಿನ ಕೂರಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ. ಪ್ರತಿಯೊಂದು ದೇವರಿಗೂ ಸೀರೆ ಉಡಿಸಿ, ಪ್ರತಿಯೊಂದು ದೇವರಿಗೂ ಹಾರ, ಹೂವಿನ ಅಲಂಕಾರ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ಈ ಹುಡುಗ ತುಂಬ ಚೆನ್ನಾಗಿ ಶಂಖ ಊದಿದ. ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆಯೇ ಊಟ ಕುತ್ಕೊಂಡಿದ್ವಿ. ಊಟನೂ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಪುಳಿಯೋಗರೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ. ಕೋಸಂಬರಿ, ಹೋಳಿಗೆ, ಅವರು ಮನೆಯಲ್ಲೇ ಹೋಳಿಗೆ ಮಾಡಿದ್ದಾರೆ. ರಾತ್ರಿ 3 ಗಂಟೆವರೆಗೂ ಮಾಡಿದ್ವಿ ಅಂತ ಹೇಳಿದ್ರು ಹೋಳಿಗೆನ. ಹೋಳಿಗೆ ಮತ್ತು ತುಪ್ಪ, ಹಾಗೆಯೇ ಅನ್ನ ಸಾರು, ಪುಳಿಯೋಗರೆ ಎಲ್ಲನೂ ಇತ್ತು. ತುಂಬ ಚೆನ್ನಾಗಿ ಮಾಡಿಸಿದ್ರು. ಹಾಗೆಯೇ ಇವಾಗ ಸ್ವಲ್ಪ ಡೈಲಿ ವ್ಲಾಗ್ಸ್ನ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ. ಇತ್ತೀಚೆಗೆ ನಾನು ಹಾಕೇ ಇಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ವಿಡಿಯೋನ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಹಾಗೆಯೇ ಖಾರ ಬೂಂದಿ, ಸ್ವೀಟ್ ಬೂಂದಿ ಎಲ್ಲನೂ ಮಾಡಿಸಿದ್ರು. ಒಟ್ಟು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ದಿನ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆಮೇಲೆ ಅಲ್ಲೆಲ್ಲ ಊಟ ಕೊನೆವರೆಗೂ ಊಟ ಎಲ್ಲ ಬಡಿಸಿ ನಾವೇ ಬಡಿಸಿದ್ದು.
ಪಾಯಸನೂ ಕೂಡ ಮಾಡಿಸಿದ್ರು. ಪಾಯಸ, ಬೂಂದಿ, ಆಮೇಲೆ ಹೇಳ್ದಂಗೆ ಪುಳಿಯೋಗರೆ. ಆಲ್ಮೋಸ್ಟ್ ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಪುಳಿಯೋಗರೆ ಮಾಡಿಸ್ತಾರೆ. ಸೊ ಇಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಪುಳಿಯೋಗರೆ ಮಾಡಿಸಿದ್ರು. ಹಾಗೇನೆ ಇದಂತೂ ತುಂಬ ಇಷ್ಟ ನನಗೆ. ಈ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನ. ಗೊಜ್ಜು ವೆಜಿಟೇಬಲ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಕೂಡ ಚೆನ್ನಾಗಿತ್ತು. ಹಾಗೆಯೇ ಪಲ್ಯ, ಹೆಸರು ಕಾಳಿನ ಪಲ್ಯ ಎಲ್ಲನೂ ಚೆನ್ನಾಗಿತ್ತು. ಹಳ್ಳಿ ಕಡೆ ಆದ್ರೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಪೂಜೆನೂ ಚೆನ್ನಾಗಿ ಆಯಿತು. ಹಾಗೆಯೇ ಲಾಸ್ಟ್ವರೆಗೂ ಇದ್ದು ಎಲ್ಲ ಬಡಿಸಿ ನಾವು ಸಂಜೆ ಅತ್ತೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಉಳ್ಕೊಂಡು ಮತ್ತೆ ಬೆಳಗ್ಗೆ ಬಂದ್ವಿ ಅಲ್ಲಿಂದ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೆಲವೊಂದು ಫೇಸ್ ಪ್ಯಾಕು ಮತ್ತು ಕೆಲವೊಂದು ಟಿಪ್ಸು ನಾನು ಹಳೆ ವಿಡಿಯೋದಲ್ಲೆಲ್ಲ ನೋಡಿ ಸಿಗುತ್ತೆ. ಹಾಗೆಯೇ ಇದು ಬಾಗಿನ ಕೊಟ್ಟಿದ್ರು ಹೆಣ್ಮಕ್ಳಿಗೆ, ಅವ್ರ ಕಡೆ ಈ ರೀತಿ ಬಾಗಿನ ಕೊಡ್ತಾರಂತೆ. ಹಾಗೆಯೇ ನಾವು ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ಅದರ ಅಣ್ಣನ ಮನೇಲಿ ಈ ರೀತಿ ತೊಂಡೆಕಾಯಿ ಎಲ್ಲ ಬಿಟ್ಟಿದ್ವು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ನಮಗೆ ಇಲ್ಲಿ ದುಡ್ಡು ಕೊಟ್ಟರು ಈ ರೀತಿ ಫ್ರೆಶ್ಶಾಗಿ ಸಿಗೋಲ್ಲ. ಕೆಲವೊಂದು ಸ್ವಲ್ಪ ಬಲ್ತೋಗಿ ಹಣ್ಣಾಗಿದ್ವು, ಅವನ್ನೆಲ್ಲ ತೆಗ್ದು ಹಾಕಿದ್ವಿ. ಹಾಗೆ ಊರಿಗೆ ತೊಗೊಂಬಂದೆ ಅದನ್ನು. ಇಲ್ಲಿ ನಮ್ಮ ಅತ್ತೆ ರೊಟ್ಟಿ ಮಾಡ್ತಾಯಿದ್ದಾರೆ. ಸೌದೆ ಒಲೆ ಇದ್ದರೆ ಸೌದೆಗೆ ಬರ ಇಲ್ಲ ಅಂದರೆ ಅಲ್ಲಿ ಗ್ಯಾಸ್ನೇ ಕಾಯ್ಕೊಬೇಕು ಅಂತ ಏನಿಲ್ಲ. ಅವರೆಲ್ಲ ಸೌದೆಯಲ್ಲೇ ಮಾಡೋದು, ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಅವರು ರೊಟ್ಟಿ ಹಾಕ್ತಾಯಿದ್ರು. ಹಾಗೆ ನಮ್ಮ ಮನೆಯವ್ರ ಅಣ್ಣನ ಮನೆಯಲ್ಲಿ ಮಟನ್ ಸಾರು ಮಾಡಿದರು ಅಂತ ಅಂದ್ಬಿಟ್ಟು ಮಟನ್ ಸಾರು